ಬದುಕುವ ರೀತಿ ಅಷ್ಟು ಅದ್ಭುತ. 12ನೆಯ ಶತಮಾನದಲ್ಲಿ ಒಬ್ಬ ಶರಣ ಇದ್ದ, ಮರುಳ ಶಂಕರ ದೇವ. ಅವ ಮರುಳ ಶಂಕರ ದೇವ 12 ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೊಳಿ ಎಲೆ ಇರ್ತೈತಲ್ಲ, ಉಂಡು ಎಲೆ, ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ. 12 ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಸೇಕರಿಸಿ ಉಂಡು ಬದುಕಿದ ಮರುಳ ಶಂಕರ ದೇವ. 12 ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಒಂದು ದಿವಸ ಅಲ್ಲಮ ಪ್ರಭು ಬಂದು ನೋಡ್ತಾನ. ನೋಡಿ ಕಂಡೆನೊಂದು ಆಶ್ಚರ್ಯವ, ಮಾಣಿಕ್ಯ ಕಂಡೆ ಅಂತ. 12 ವರ್ಷ ಸೇವಾ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷತೆ, ಇದು ಮರುಳ ಶಂಕರ ದೇವ. 12 ವರ್ಷ ಶರಣರ ಮಹಾಮನೆಯೊಳಗೆ ಅನ್ನದ ಅಗಳು ತೆಗೆದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಹಂಗ ಮರುಳ ಶಂಕರ ದೇವ. ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರ್ದು ಅಂತ ಕಲಿಸಿದವ ಮರುಳ ಶಂಕರ ದೇವ. ಇದು ಶರಣ. ಇದು 12 ವರ್ಷ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ನೋಡಿ ನೀವು, ನಾವು ಒಂದು ಗುಡಿಗೆ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ತುಂಬ ಹೆಸರು ಹಾಕಿರ್ತೀವಿ, ಬೆಳಕ ಬರೋದಿಲ್ಲ ಆ ಗುಡ್ಯಾಗ. 12 ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ. ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ, ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ. ಅವರ ಬದುಕು ಎಷ್ಟು ದೊಡ್ಡದು, ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು, ಅವರ ಜೀವನ ಎಷ್ಟು ದೊಡ್ಡದು, ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ. ನಮ್ಮ ಜೀವನ ಬಹಳ ಸಂಕುಚಿತ, ನಮ್ಮ ಜೀವನ ದೊಡ್ಡದಲ್ಲ, ನಮ್ಮ ಜೀವನ ಬಹಳ ಸಣ್ಣದು. ನಮ್ಮದು ಅದೇ ಒಂದು 30-40 ಸೈಟ್. ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು 30-40 ಸೈಟ, ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನ, ಅದನ್ನು ಮುಗಿಯೋದ್ರೊಳಗನೆ ಅವ ಮನಿನ ಮಾರಿರ್ತಾನ. ಅದ ಒಂದು 30-40 ಸೈಟ, ಅದರಾಗೊಂದು ಸಾಲ ಮಾಡಿ ಕಟ್ಟಿದ ಮನೆ, ಮುಂದೊಂದು ಟಿ ವಿ ಹಾಲ, ಟಿ ವಿ ಮ್ಯಾಲೆ ಅವ್ರ ಮನೆಯವ್ರದ್ದು ಒಂದು ಫೋಟೋ, ಅವ್ರ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ತೆಗೆಸ್ಕೊಂಡಿದ್ದು ಒಂದು ಫೋಟೋ ಇಟ್ಟಿರ್ತಾನೆ. ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನ. ನಾವು ನೋಡಿ ಹೆಂಗೆ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗೆ ಅಂತ. ಅದ ಫೋಟೋನೂ ಓಡಿಸ್ತಿರ್ತಾನ ಅಷ್ಟ. ಇಷ್ಟ ನಮ್ಮ ಬದುಕು. ಆದ್ರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು. ನಿಸರ್ಗ ಹೆಂಗೆ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು. ನೀವು ನೋಡಿ, ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ. ನಿಸರ್ಗ ಬದುಕುವ ರೀತಿ ಹೆಂಗ, ಪ್ರತಿ ಕ್ಷಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ.